ಲ್ಯಾಂಡ್ ಜಿಹಾದ್ ಸ್ಟೋರಿ. ರಾಜ್ಯ ಸರ್ಕಾರದ ಈ ಒಂದು ಆದೇಶ ವಿವಾದವನ್ನು ಹೊತ್ತಿಸಿದೆ. ಸರ್ಕಾರಿ ಜಮೀನನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಚಾಮರಾಜಪೇಟೆಯಲ್ಲಿರುವ 2 ಎಕರೆ ಜಮೀನು ಇದು ಅಲ್ಪಸಂಖ್ಯಾತರ ಇಲಾಖೆಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವಿವಾದದ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯ ಸರ್ಕಾರ ಮಾಡಿರುವಂಥ ಆದೇಶ ಒಂದು ರೀತಿಯಲ್ಲಿ ಇದು ಲ್ಯಾಂಡ್ ಜಿಹಾದ್ ಸ್ಟೋರಿ. ಚಾಮರಾಜಪೇಟೆಯಲ್ಲಿರುವಂಥ 2 ಎಕರೆ ಜಮೀನು, ಈ ಜಮೀನನ್ನು ಸರ್ಕಾರಿ ಜಮೀನದು ಅಲ್ಪಸಂಖ್ಯಾತರ ಇಲಾಖೆಗೆ ವರ್ಗಾವಣೆ ಮಾಡಿರೋದು, ಹಸ್ತಾಂತರ ಮಾಡಿರೋದು ವಿವಾದವಾಗಿ ಬದಲಾಗಿದೆ. ಈ ಬಗ್ಗೆ ಸಂಪೂರ್ಣವಾದ ವಿವರವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಇಡುವಂಥ ಪ್ರಯತ್ನ. ಯಾವ ಜಮೀನದು, ಆ ಜಮೀನು ಎಲ್ಲಿದೆ, ಪಶು ಚಿಕಿತ್ಸಾಲಯಕ್ಕೆ ನೀಡಿದಂಥ 2 ಎಕರೆ ಜಮೀನು ಅದು. ಈಗ ಆ ವರ್ಗಾವಣೆ ಆದೇಶ ಇದೆಯಲ್ಲ, ಆ ವರ್ಗಾವಣೆಗೆ ಈಗ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ, ವಿರೋಧ ಎದುರಾಗ್ತಾ ಇದೆ. ಮೌಲಾನಾ ಆಜಾದ್ ಶಾಲೆಗಳ ನಿರ್ಮಾಣಕ್ಕೆ ಜಮೀನನ್ನು ವರ್ಗಾಯಿಸಿರೋದು ಈಗ ತೀವ್ರ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದು ಕೂಡ ಪಶು ಚಿಕಿತ್ಸಾಲಯ ಜಾಗ, ಅದು ಉಪಯೋಗಕ್ಕೆ ಬಂದಿಲ್ಲ ಅಂಥೇಳಿ ಈ ಕಾರಣದಿಂದ ಮರಾಠ ಸಮಾಜದವರು ದಾನ ನೀಡಿದಂಥ ಜಮೀನದು. ಈ ಜಮೀನನ್ನು ಮೌಲಾನಾ ಆಜಾದ್ ಶಾಲೆಗಳ ನಿರ್ಮಾಣಕ್ಕೆ ವರ್ಗಾವಣೆ ಮಾಡಿದ್ರಿಂದ ಈಗ ದೊಡ್ಡ ಮಟ್ಟದ ವಿವಾದ ಕೇಳಿ ಬರ್ತಾ ಇದೆ, ವಿರೋಧವೂ ಕೂಡ ಕೇಳಿ ಬರ್ತಾ ಇದೆ. 500 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಭಾಳ ಪ್ರತಿಷ್ಠಿತವಾದಂಥ ಭೂಮಿಯನ್ನು ಮೈನ್ ರೋಡಲ್ಲಿರುವಂಥದ್ದು, ಟೌನ್ ಹಾಲಿಂದ ಬರುವಂಥ ಮೈಸೂರು ರೋಡ್ಗೆ ಜಾಯ್ನ್ ಆಗುವಂಥ ರಸ್ತೆಯ ಪಕ್ಕದಲ್ಲಿ ಬರ್ತಕ್ಕಂಥದ್ದು, 100 ವರ್ಷ ಇತಿಹಾಸ ಇರತಕ್ಕಂಥದ್ದು, ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಇವತ್ತು ಆ ಆಸ್ತಿಯನ್ನು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕೆ ಗತಿ ಇಲ್ವಾ? ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಜಮೀನಿಲ್ವಾ? ಅವ್ರ ಗತಿ ಇಲ್ವಾ? ಅಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಲೂಟಿ ಹೊಡೆದಿದ್ದಾರೆ. ಅಲ್ಪಸಂಖ್ಯಾತರ ವಕ್ಫ್ ಬೋರ್ಡಲ್ಲಿ ಬೇಕಾದಷ್ಟು ಆಸ್ತಿ ಇದೆಯಲ್ಲ. ಈಗ ಪಶುಸಂಗೋಪನಾ ಇಲಾಖೆಗೂ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಇದು ನಾಚಿಕೆಗೇಡಿನ ಸಂಗತಿ. ಕರ್ನಾಟಕ ಸರ್ಕಾರ ಈ ಥರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿ ಈ ಆಸ್ತಿಯನ್ನು ಲಪಟಾಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ ದೇವಸ್ಥಾನಗಳ ಹುಂಡಿಗೆ ಕನ್ನ ಹಾಕಿದ್ದಾರೆ, ದೇವಸ್ಥಾನ ಹುಂಡಿಗಳು ಕನ್ನ ಹಾಕಿ ರಾಜ್ಯ ಸರ್ಕಾರಕ್ಕೆ ತಗೊಳ್ಳೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ